ಸಾಮಾನ್ಯವಾಗಿ ಎಲ್ಲರೂ ಈ ಹೂವನ್ನು ತಾವರೆ ಅಥವಾ ಕಮಲದ ಹೂವು ಎಂದುಕೊಳ್ಳುತ್ತಾರೆ. ಆದರೆ ಇದು ತಾವರೆಯ ಹೂವಲ್ಲ. ಆಂಗ್ಲ ಭಾಷೆಯಲ್ಲಿ ಈ ಹೂವನ್ನು ವಾಟರ್ ಲಿಲಿ ಎನ್ನುತ್ತಾರೆ. ಕುಮುದ ಅಥವಾ ನೈದಿಲೆ ಎನ್ನುವುದು ಕನ್ನಡದ ಹೆಸರು. ಹಲವಾರು ಬಣ್ಣಗಳಲ್ಲಿ ಈ ಹೂಗಳನ್ನು ಕಾಣಬಹುದು. ಮುಂಜಾನೆ ಸೂರ್ಯೋದಯಕ್ಕೆ ಕೊಳದಲ್ಲಿನ ಎಲ್ಲ ಹೂಗಳು ಅರಳಿ ನಿಂತಿರುವುದನ್ನು ಕಾಣುತ್ತೇವೆ. ಎಳೆ ಬಿಸಿಲು ಬಲಿಯುತ್ತಾ ಹೋದಂತೆ ಅಷ್ಟೂ ಹೂಗಳು ನಿಧಾನವಾಗಿ ಮುದುಡಿಕೊಳ್ಳುತ್ತಾ ಮೊಗ್ಗಿನ ರೂಪ ಪಡೆದುಕೊಳ್ಳುತ್ತವೆ. ಆಶ್ಚರ್ಯವೆಂದರೆ ಸಂಜೆ ಕತ್ತಲಾವರಿಸುತ್ತಿದ್ದಂತೆ ಮತ್ತೆ ಮೆಲ್ಲಗೆ ಬಿರಿಯುತ್ತಾ ಜೀವ ಪಡೆದುಕೊಂಡು ನಳನಳಿಸುತ್ತವೆ. ಅರಳಿದ ಪ್ರತಿ ಹೂವು ಹೀಗೆ 2 ವಾರಗಳವರೆಗೆ ಆಟವಾಡುತ್ತಾ ಕೊನೆಗೊಮ್ಮೆ ಬಾಡಿ ಕೊಳೆತು ನೀರಿನ ತಳ ಸೇರುತ್ತವೆ.